ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಅಶೋಕ ಫೋರ್ತ್ ಪಿಲ್ಲರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪ್ರಪಂಚದ ಟಾಪ್ 50 ಅತಿ ದೊಡ್ಡ ಬ್ಯಾಂಕುಗಳ ಬಗ್ಗೆ ನಾನಿವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರಲ್ಲಿ ನನ್ನದೊಂದು ವಿನಂತಿ, ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಕೆಳಗಡೆ ಕಾಣಿಸುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನಮ್ಮ ಈ ಕೆಲಸಕ್ಕೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೆಯ ಅತಿ ದೊಡ್ಡ ಬ್ಯಾಂಕ್ ಚೀನಾ ದೇಶದ ಇಂಡಸ್ಟ್ರಿಯಲ್ ಅಂಡ್ ಕಮರ್ಷಿಯಲ್ ಬ್ಯಾಂಕ್ ಆಫ್ ಚೀನಾ. ಈ ಬ್ಯಾಂಕಿನ ಒಟ್ಟು ಆಸ್ತಿ $5.7 ಟ್ರಿಲಿಯನ್. ಎರಡನೆಯ ಅತಿ ದೊಡ್ಡ ಬ್ಯಾಂಕ್ ಚೀನಾ ದೇಶದ ಚೀನಾ ಕನ್ಸ್ಟ್ರಕ್ಷನ್ ಬ್ಯಾಂಕ್ ಕಾರ್ಪ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $5 ಟ್ರಿಲಿಯನ್. ಮೂರನೇ ಅತಿ ದೊಡ್ಡ ಬ್ಯಾಂಕ್ ಚೀನಾ ದೇಶದ ಅಗ್ರಿಕಲ್ಚರಲ್ ಬ್ಯಾಂಕ್ ಆಫ್ ಚೀನಾ. ಈ ಬ್ಯಾಂಕಿನ ಒಟ್ಟು ಆಸ್ತಿ $4.9 ಟ್ರಿಲಿಯನ್. ನಾಲ್ಕನೆಯ ಅತಿ ದೊಡ್ಡ ಬ್ಯಾಂಕ್ ಚೀನಾ ದೇಶಕ್ಕೆ ಸೇರಿದ್ದು ಬ್ಯಾಂಕ್ ಆಫ್ ಚೀನಾ. ಈ ಬ್ಯಾಂಕಿನ ಒಟ್ಟು ಆಸ್ತಿ $4.2 ಟ್ರಿಲಿಯನ್. 12ನೇ ಅತಿ ದೊಡ್ಡ ಬ್ಯಾಂಕ್ ಚೀನಾ ದೇಶಕ್ಕೆ ಸೇರಿದ್ದು ಪೋಸ್ಟಲ್ ಸೇವಿಂಗ್ಸ್ ಬ್ಯಾಂಕ್ ಆಫ್ ಚೀನಾ. ಈ ಬ್ಯಾಂಕಿನ ಒಟ್ಟು ಆಸ್ತಿ $2 ಟ್ರಿಲಿಯನ್. 15ನೇ ಅತಿ ದೊಡ್ಡ ಬ್ಯಾಂಕ್ ಚೀನಾ ದೇಶಕ್ಕೆ ಸೇರಿದ್ದು ಬ್ಯಾಂಕ್ ಆಫ್ ಕಮ್ಯುನಿಕೇಷನ್ಸ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.9 ಟ್ರಿಲಿಯನ್. 25ನೇ ಅತಿ ದೊಡ್ಡ ಬ್ಯಾಂಕ್ ಚೀನಾ ದೇಶದ್ದು ಚೀನಾ ಮರ್ಚೆಂಟ್ಸ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.5 ಟ್ರಿಲಿಯನ್. 28ನೇ ಅತಿ ದೊಡ್ಡ ಬ್ಯಾಂಕ್ ಚೀನಾ ದೇಶಕ್ಕೆ ಸೇರಿದ್ದು ಇಂಡಸ್ಟ್ರಿಯಲ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.3 ಟ್ರಿಲಿಯನ್. 29ನೇ ಅತಿ ದೊಡ್ಡ ಬ್ಯಾಂಕ್ ಇದು ಕೂಡ ಚೀನಾ ದೇಶದ್ದೇ ಚೀನಾ ಸಿಟಿಕ್ ಬ್ಯಾಂಕ್ ಇಂಟರ್ನ್ಯಾಷನಲ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.2 ಟ್ರಿಲಿಯನ್. 30ನೇ ಅತಿ ದೊಡ್ಡ ಬ್ಯಾಂಕ್ ಇದು ಕೂಡ ಚೀನಾ ದೇಶದ್ದೇ ಶಾಂಘೈ ಪುಡಾಂಗ್ ಡೆವಲಪ್ಮೆಂಟ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.2 ಟ್ರಿಲಿಯನ್. 34ನೆಯ ಅತಿ ದೊಡ್ಡ ಬ್ಯಾಂಕ್ ಚೀನಾ ದೇಶದ ಚೀನಾ ಮಿನ್ಸಿಂಗ್ ಬ್ಯಾಂಕಿಂಗ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.1 ಟ್ರಿಲಿಯನ್. 39ನೇ ಅತಿ ದೊಡ್ಡ ಬ್ಯಾಂಕ್ ಇದು ಕೂಡ ಚೀನಾ ದೇಶಕ್ಕೆ ಸೇರಿದ್ದು ಚೀನಾ ಎವರ್ ಬ್ರೈಟ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $913 ಬಿಲಿಯನ್. 45ನೇ ಅತಿ ದೊಡ್ಡ ಬ್ಯಾಂಕ್ ಇದು ಕೂಡ ಚೀನಾ ದೇಶದ್ದೇ ಪಿಂಗ್ ಆನ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $772 ಬಿಲಿಯನ್. 5ನೇ ಅತಿ ದೊಡ್ಡ ಬ್ಯಾಂಕ್ ಅಮೆರಿಕ ದೇಶದ JP Morgan Chase ಅಂಡ್ ಕೋ. ಈ ಬ್ಯಾಂಕಿನ ಒಟ್ಟು ಆಸ್ತಿ $3.7 ಟ್ರಿಲಿಯನ್. 6ನೇ ಅತಿ ದೊಡ್ಡ ಬ್ಯಾಂಕ್ ಅಮೆರಿಕ ದೇಶದ ಬ್ಯಾಂಕ್ ಆಫ್ ಅಮೆರಿಕ. ಈ ಬ್ಯಾಂಕಿನ ಒಟ್ಟು ಆಸ್ತಿ $3.1 ಟ್ರಿಲಿಯನ್. 11ನೇ ಅತಿ ದೊಡ್ಡ ಬ್ಯಾಂಕ್ ಅಮೆರಿಕ ದೇಶದ ಸಿಟಿ ಗ್ರೂಪ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $2.4 ಟ್ರಿಲಿಯನ್. 16ನೇ ಅತಿ ದೊಡ್ಡ ಬ್ಯಾಂಕ್ ಅಮೆರಿಕ ದೇಶದ ವೆಲ್ಸ್ ಫಾರ್ಗೋ ಅಂಡ್ ಕೋ. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.9 ಟ್ರಿಲಿಯನ್. 26ನೇ ಅತಿ ದೊಡ್ಡ ಬ್ಯಾಂಕ್ ಅಮೆರಿಕ ದೇಶದ ಗೋಲ್ಡ್ಮನ್ ಸ್ನ್ಯಾಕ್ಸ್ ಗ್ರೂಪ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.4 ಟ್ರಿಲಿಯನ್. 31ನೇ ಅತಿ ದೊಡ್ಡ ಬ್ಯಾಂಕ್ ಅಮೆರಿಕ ದೇಶದ ಮೋರ್ಗನ್ ಸ್ಟ್ಯಾನ್ಲಿ. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.2 ಟ್ರಿಲಿಯನ್. 7ನೇ ಅತಿ ದೊಡ್ಡ ಬ್ಯಾಂಕ್ ಜಪಾನ್ ದೇಶದ ಮಿತ್ಸುಬಿಷಿ UFJ ಫೈನಾನ್ಷಿಯಲ್ ಗ್ರೂಪ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $3 ಟ್ರಿಲಿಯನ್. 13ನೇ ಅತಿ ದೊಡ್ಡ ಬ್ಯಾಂಕ್ ಜಪಾನ್ ದೇಶದ ಸುಮಿಟೋಮೊ ಮಿತ್ಸುಯಿ ಫೈನಾನ್ಷಿಯಲ್ ಗ್ರೂಪ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $2 ಟ್ರಿಲಿಯನ್. 14ನೇ ಅತಿ ದೊಡ್ಡ ಬ್ಯಾಂಕ್ ಜಪಾನ್ ದೇಶದ ಮಿಜೋಹೋ ಫೈನಾನ್ಷಿಯಲ್ ಗ್ರೂಪ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.9 ಟ್ರಿಲಿಯನ್. 19ನೇ ಅತಿ ದೊಡ್ಡ ಬ್ಯಾಂಕ್ ಜಪಾನ್ ದೇಶದ ಜಪಾನ್ ಪೋಸ್ಟ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.7 ಟ್ರಿಲಿಯನ್. 47ನೇ ಸ್ಥಾನದಲ್ಲಿ ಜಪಾನ್ ದೇಶದ ದಿ ನೋರಿಂಚುಕಿನ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $753 ಬಿಲಿಯನ್. 9ನೇ ಸ್ಥಾನದಲ್ಲಿ ಫ್ರಾನ್ಸ್ ದೇಶದ BNB ಪರಿಬಾಸ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $2.9 ಟ್ರಿಲಿಯನ್. 10ನೇ ಸ್ಥಾನದಲ್ಲಿ ಫ್ರಾನ್ಸ್ ದೇಶದ ಕ್ರೆಡಿಟ್ ಅಗ್ರಿಕೋಲ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $2.5 ಟ್ರಿಲಿಯನ್. 21ನೇ ಸ್ಥಾನದಲ್ಲಿ ಫ್ರಾನ್ಸ್ ದೇಶದ ಗ್ರೂಪ್ BPCE ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.6 ಟ್ರಿಲಿಯನ್. 22ನೇ ಸ್ಥಾನದಲ್ಲಿ ಫ್ರಾನ್ಸ್ ದೇಶದ ಸೊಸೈಟಿ ಜನರಲ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.6 ಟ್ರಿಲಿಯನ್. 32ನೇ ಸ್ಥಾನದಲ್ಲಿ ಫ್ರಾನ್ಸ್ ದೇಶದ ಕ್ರೆಡಿಟ್ ಮ್ಯೂಚುವಲ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.2 ಟ್ರಿಲಿಯನ್. 44ನೇ ಸ್ಥಾನದಲ್ಲಿ ಫ್ರಾನ್ಸ್ ದೇಶದ ಲಾ ಬ್ಯಾಂಕ್ ಪೋಸ್ಟಲ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $797 ಬಿಲಿಯನ್. 8ನೇ ಅತಿ ದೊಡ್ಡ ಬ್ಯಾಂಕ್ ಯುನೈಟೆಡ್ ಕಿಂಗ್ಡಮ್ಗೆ ಸೇರಿದ HSBC ಹೋಲ್ಡಿಂಗ್ಸ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $2.9 ಟ್ರಿಲಿಯನ್. 18ನೇ ಅತಿ ದೊಡ್ಡ ಬ್ಯಾಂಕ್ ಯುನೈಟೆಡ್ ಕಿಂಗ್ಡಮ್ಗೆ ಸೇರಿದ ಬಾರ್ಕ್ಲೈಸ್ PLC. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.8 ಟ್ರಿಲಿಯನ್. 33ನೇ ಅತಿ ದೊಡ್ಡ ಬ್ಯಾಂಕ್ ಯುನೈಟೆಡ್ ಕಿಂಗ್ಡಮ್ಗೆ ಸೇರಿದ ಲಾಯ್ಡ್ ಬ್ಯಾಂಕಿಂಗ್ ಗ್ರೂಪ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.1 ಟ್ರಿಲಿಯನ್. 40ನೇ ಅತಿ ದೊಡ್ಡ ಬ್ಯಾಂಕ್ ನ್ಯಾಟ್ ವೆಸ್ಟ್ ಗ್ರೂಪ್. ಯುನೈಟೆಡ್ ಕಿಂಗ್ಡಮ್ಗೆ ಸೇರಿದ ಈ ಬ್ಯಾಂಕಿನ ಒಟ್ಟು ಆಸ್ತಿ $868 ಬಿಲಿಯನ್.
43ನೇ ಅತಿ ದೊಡ್ಡ ಬ್ಯಾಂಕ್ ಯುನೈಟೆಡ್ ಕಿಂಗ್ಡಮ್ಗೆ ಸೇರಿದ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $820 ಬಿಲಿಯನ್. 23ನೇ ಅತಿ ದೊಡ್ಡ ಬ್ಯಾಂಕ್ ಕೆನಡಾ ದೇಶದ ರಾಯಲ್ ಬ್ಯಾಂಕ್ ಆಫ್ ಕೆನಡಾ. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.5 ಟ್ರಿಲಿಯನ್. 24ನೇ ಅತಿ ದೊಡ್ಡ ಬ್ಯಾಂಕ್ ಕೆನಡಾ ದೇಶದ ಟೊರಾಂಟೊ ಡೊಮೇನಿಯನ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.5 ಟ್ರಿಲಿಯನ್. 37ನೇ ಅತಿ ದೊಡ್ಡ ಬ್ಯಾಂಕ್ ಕೆನಡಾ ದೇಶದ ದಿ ಬ್ಯಾಂಕ್ ಆಫ್ ನೋವಾ ಸ್ಕಾಟಿಯಾ. ಈ ಬ್ಯಾಂಕಿನ ಒಟ್ಟು ಆಸ್ತಿ $1 ಟ್ರಿಲಿಯನ್. 41ನೇ ದೊಡ್ಡ ಬ್ಯಾಂಕ್ ಕೆನಡಾ ದೇಶದ ಬ್ಯಾಂಕ್ ಆಫ್ ಮಾಂಟ್ರಿಯಲ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $859 ಬಿಲಿಯನ್. 49ನೇ ಅತಿ ದೊಡ್ಡ ಬ್ಯಾಂಕ್ ಕೆನಡಾ ದೇಶದ ಕೆನಡಿಯನ್ ಇಂಪೀರಿಯಲ್ ಕಾಮರ್ಸ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $691 ಬಿಲಿಯನ್. 42ನೇ ಅತಿ ದೊಡ್ಡ ಬ್ಯಾಂಕ್ ಆಸ್ಟ್ರೇಲಿಯಾ ದೇಶದ ಕಾಮನ್ವೆಲ್ತ್ ಬ್ಯಾಂಕ್ ಆಫ್ ಆಸ್ಟ್ರೇಲಿಯಾ. ಈ ಬ್ಯಾಂಕಿನ ಒಟ್ಟು ಆಸ್ತಿ $837 ಬಿಲಿಯನ್. 50ನೇ ಅತಿ ದೊಡ್ಡ ಬ್ಯಾಂಕ್ ಆಸ್ಟ್ರೇಲಿಯಾಕ್ಕೆ ಸೇರಿದ ನ್ಯಾಷನಲ್ ಆಸ್ಟ್ರೇಲಿಯಾ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $680 ಬಿಲಿಯನ್. 35ನೇ ಅತಿ ದೊಡ್ಡ ಬ್ಯಾಂಕ್ ಇಟಲಿಗೆ ಸೇರಿದ ಇಂಟೆಸಾ ಸ್ಯಾನ್ ಪವೋಲೊ. ಈ ಬ್ಯಾಂಕಿನ ಒಟ್ಟು ಆಸ್ತಿ $1 ಟ್ರಿಲಿಯನ್. 38ನೇ ಅತಿ ದೊಡ್ಡ ಬ್ಯಾಂಕ್ ಇಟಲಿಗೆ ಸೇರಿದ ಯುನಿಕ್ರೆಡಿಟ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $917 ಬಿಲಿಯನ್. 17ನೇ ಸ್ಥಾನದಲ್ಲಿ ಸ್ಪೇನ್ ದೇಶದ ಬ್ಯಾಂಕೋ ಸ್ಯಾಂಟೆಂಡರ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.9 ಟ್ರಿಲಿಯನ್. 46ನೇ ಸ್ಥಾನದಲ್ಲಿ ಸ್ಪೇನ್ ದೇಶದ ಬ್ಯಾಂಕೋ ಬಿಲ್ಬಾವೋ ಮಿಚ್ಕಾಯಾ ಅರ್ಜೆಂಟೇರಿಯಾ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $762 ಬಿಲಿಯನ್. 20ನೇ ಸ್ಥಾನದಲ್ಲಿರುವ ಬ್ಯಾಂಕ್ ಸ್ವಿಟ್ಜರ್ಲೆಂಡ್ ದೇಶದ UBS ಗ್ರೂಪ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.7 ಟ್ರಿಲಿಯನ್. 27ನೇ ಸ್ಥಾನದಲ್ಲಿರುವ ಬ್ಯಾಂಕ್ ಜರ್ಮನಿ ದೇಶದ ಡಾಯ್ಚ್ ಬ್ಯಾಂಕ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1.4 ಟ್ರಿಲಿಯನ್. 36ನೇ ಸ್ಥಾನದಲ್ಲಿರುವ ಬ್ಯಾಂಕ್ ನೆದರ್ಲ್ಯಾಂಡ್ ದೇಶದ ING ಗ್ರೂಪ್. ಈ ಬ್ಯಾಂಕಿನ ಒಟ್ಟು ಆಸ್ತಿ $1 ಟ್ರಿಲಿಯನ್. 48ನೇ ಸ್ಥಾನದಲ್ಲಿರುವ ಬ್ಯಾಂಕ್ ಭಾರತ ದೇಶದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಬ್ಯಾಂಕಿನ ಒಟ್ಟು ಆಸ್ತಿ $695 ಬಿಲಿಯನ್. ಈ 50 ಅತಿ ದೊಡ್ಡ ಬ್ಯಾಂಕುಗಳಲ್ಲಿ ಚೀನಾ ದೇಶದಲ್ಲಿ 13, ಅಮೆರಿಕ ದೇಶದಲ್ಲಿ 6, ಜಪಾನ್ ದೇಶದಲ್ಲಿ 5, ಫ್ರಾನ್ಸ್ ದೇಶದಲ್ಲಿ 6, ಯುನೈಟೆಡ್ ಕಿಂಗ್ಡಮ್ನಲ್ಲಿ 5, ಕೆನಡಾ ದೇಶದಲ್ಲಿ 5, ಆಸ್ಟ್ರೇಲಿಯಾದಲ್ಲಿ 2, ಇಟಲಿಯಲ್ಲಿ 2, ಸ್ಪೇನ್ನಲ್ಲಿ 2, ಭಾರತ, ಸ್ವಿಟ್ಜರ್ಲೆಂಡ್, ಜರ್ಮನಿ ಹಾಗೂ ನೆದರ್ಲ್ಯಾಂಡ್ನಲ್ಲಿ ತಲಾ 1 ಬ್ಯಾಂಕುಗಳಿವೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ಬೇರೆಯವರಿಗೂ ಶೇರ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳಿಗಾಗಿ ಯಾವಾಗಲೂ ಈ ಚಾನಲ್ ನೋಡ್ತಾ ಇರಿ. ಧನ್ಯವಾದಗಳು.